ಸೊ ಸೋಮವಾರ ಹಬ್ಬದ ಶುಭಾಶಯಗಳು. ಬಿಗ್ ಬ್ರೇಕಿಂಗ್ ಬುಲೆಟಿನ್ ಅಪ್ಡೇಟ್ ಏನಪ್ಪ ಅಂತ ಅಂದರೆ ಸುಧಾಕರ ಮಂತ್ರಿ ಆದಂಥ ಸುಧಾಕರ ಐ ಸಿ ಯುನಲ್ಲಿದ್ದಾರೆ. ಏನು ಎತ್ತ ವಿಷಯ, ಆ್ಯಸ್ ಯೂಶುವಲ್ ಇಟ್ಸ್ ವೆಲ್ಕಮ್ ಒನ್ಸ್ ಅಗೈನ್ ನಿಮ್ಮ ಮುಂದೆ ನಾನು ಹಾಜರಾಗಿದ್ದೀನಿ. ಸ್ನೇಹಿತರೆ, ಸುಧಾಕರ್ ಅವರು ಮಂತ್ರಿ ಆಗಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರ ಯೋಜನಾ ಮಂತ್ರಿ ಮತ್ತು ನಗರ ಯೋಜನಾ ಮಂತ್ರಿ ಮತ್ತು ಸಾಂಘಿಕ ಮಂತ್ರಿ ಅಂತ ಅದು ಇಂಪಾರ್ಟೆಂಟ್ ಪೋಸ್ಟ್ ಇಲ್ಲದೆ ಇದ್ರು ಮಂತ್ರಿ. ಎಲ್ಲಿಂದ ಏನು ಎತ್ತ ಅಂತ ಹೇಳಿದ್ರೆ ಅದಕ್ಕೆ ಮುಂಚೆ ಅವ್ರದ್ದು ಒಂಚೂರು ಇತಿಹಾಸನ ಹೇಳಬೇಕಾಗುತ್ತೆ, ನಾನು ಹೇಳ್ತೀನಿ. ಇವ್ರು ಬಂದಿದ್ದು ಹಿರಿಯೂರು ಕ್ಷೇತ್ರದ ಇತಿಹಾಸ ಒಂದು ಸ್ವಲ್ಪ, ಯಾಕೆಂದರೆ ಈ ಮನುಷ್ಯನ ಬಗ್ಗೆ ತುಂಬ ಹೇಳೋದೆಲ್ಲ ಇದೆ. ಯಾಕೆಂದರೆ ಅಂದರೆ ಏನಂದರೆ ನಾವೇನು ಮಾಡ್ತೀವಿ ಅದನ್ನು ನಾವು ಉಣ್ತೀವಿ ಅಂತ ಹೇಳ್ತೀವಲ್ಲ, ಆ ಕ್ಯಾಟಗರಿಗೆ ಈ ಮನುಷ್ಯ ಸೇರಿದ್ದು. ಸ್ನೇಹಿತರೆ, 1952ರಲ್ಲಿ ವಿ ಮಸಿಯಪ್ಪ ಟಿ ಹನುಮಯ್ಯ, 52ರಲ್ಲಿ ವಿ ಮಸಿಯಪ್ಪ ಆ್ಯಂಡ್ ಟಿ ಹನುಮಯ್ಯ, ಬಹುಶಃ ಇದು ದ್ವಿಕ್ಷೇತ್ರ ಅಂತ ಅನಿಸುತ್ತೆ. ತದನಂತರದಲ್ಲಿ 57 ಕೆಂಚಪ್ಪ ಆ್ಯಂಡ್ ದೆನ್ 62 ವಿ ಮಸಿಯಪ್ಪ. 67ರಿಂದ ನಮ್ಮ ಡಿ ಮಂಜುನಾಥ್, ಅಂದರೆ ಇಷ್ಟೂ ಜನ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸು. ತದನಂತರದಲ್ಲಿ KH ರಂಗನಾಥ್, ಈಸ್ ಆಲ್ಸೋ ಒನ್ ಆಫ್ ದ ಗ್ರೇಟೆಸ್ಟ್ ಮಿನಿಸ್ಟರು. 83, 85 ಆರ್ ರಾಮಯ್ಯ, KH ರಂಗನಾಥ್ ಒನ್ಸ್ ಅಗೈನ್. 89 ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಆ್ಯಂಡ್ ದೆನ್ ಡಿ ಮಂಜುನಾಥ್ 1994 ನಮ್ಮ ಒಂದು ಜನತಾದಳ ಆ್ಯಂಡ್ ದೆನ್ ಇವರು ಉನ್ನತ ಶಿಕ್ಷಣ ಸಚಿವರು ಕೂಡ ಆಗಿದ್ದರು. ತದನಂತರದಲ್ಲಿ ಡಿ ಮಂಜುನಾಥ್ 2004, 2008, 13 ಸೋಕಾಳ್ ಡಿ ಸುಧಾಕರ ಜೈನ ಸ್ವತಂತ್ರ ಅಭ್ಯರ್ಥಿ ಒಂದ್ಸಲ ಆ್ಯಂಡ್ ದೆನ್ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್. ಅದಾದಮೇಲೆ 18ರಲ್ಲಿ ಪೂರ್ಣಿಮಾ ಕೃಷ್ಣಪ್ಪ ಅವರ ಮಗಳು ಭಾರತೀಯ ಜನತಾ ಪಕ್ಷ. ದೆನ್ ಒನ್ಸ್ ಅಗೇನ್ ಡಿ ಸುಧಾಕರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸು. ಡಿ ಸುಧಾಕರ್ ಏನು ಎತ್ತ ಅಂತ ಅಂದರೆ ಇವರು 2008ರಲ್ಲಿ ಗೆಲ್ತಾನೆ, ಇಂಡಿಪೆಂಡೆಂಟಾಗಿ ಗೆಲ್ತಾನೆ, ಲಕ್ಕು ಕುಲಾಯಿಸುತ್ತೆ, ಮಂತ್ರಿಗಿರಿ ಆಗ್ತಾನೆ. 2008ರಲ್ಲಿ ಗೆದ್ದಂಥ ಸುಧಾಕರ ಅವನಿಗೆ ಲಕ್ಕು ಕುಲಾಯಿಸಿದಂಥ ಸುಧಾಕರನಿಗೆ ಸಮಾಜ ಕಲ್ಯಾಣ ಇಲಾಖೆ ಆ್ಯಂಡ್ ದೆನ್ ಯಾವುದಪ್ಪ 2ನೇ ಇದರಲ್ಲಿ ಯುವ ವ್ಯವಹಾರಗಳ ಸಚಿವ ಹೀಗೆ ಕೊಟ್ಟಿರ್ತಾರೆ. ಬಟ್ ಇವನು ಏನಂತ ಅಂದರೆ ಇವನು ರೋಲ್ ಕಾಲ್ ಗಿರಾಕಿ ಆ್ಯಂಡ್ ದೆನ್ ಜಮೀನುಗಳನ್ನ ಕಬಳಿಸ್ಕೊಳ್ಳೋದು. ಇವನು ಜೈನ ಸಮುದಾಯಕ್ಕೆ ಸೇರಿದಂಥ ಒಬ್ಬ ಅಯೋಗ್ಯ ವ್ಯಕ್ತಿ. ನಾನು ಏನಕ್ಕೆ ಅಯೋಗ್ಯ ವ್ಯಕ್ತಿ ಅಂತ ಹೇಳ್ತೀನಿ ಅಂದರೆ, ಜೈನ ಸಮುದಾಯ ನಿಮಗೆ ಗೊತ್ತಿರೋ ಹಾಗೆ 2%. ಸುಧಾಕರಂದು ಕಂಟಿನ್ಯೂ ಆಗುತ್ತೆ ಸ್ನೇಹಿತರೆ, ಆ್ಯಸ್ ಯೂಶುವಲ್. ಸುಧಾಕರ ಬಂದು 2004ರಲ್ಲಿ ಚಳ್ಳಕೆರೆಯಿಂದ ಆಯ್ಕೆಯಾದಂಥ ಸುಧಾಕರ 2008 ಮತ್ತು 13ರಲ್ಲಿ ಹಿರಿಯೂರು, 18ರಲ್ಲಿ ಸೋತಿ ಸುಣ್ಣ ಆದಂಥ ಸುಧಾಕರ ಮತ್ತು 2023ರಲ್ಲಿ ಗೆದ್ದು ಮಂತ್ರಿ ಆಗಿದ್ದಾನೆ. ಬಟ್ ಇವನ ಬಗ್ಗೆ ಹೇಳಬೇಕು ಏನು ಎತ್ತ ಅಂತ ಅಂದರೆ, ಈಸ್ ಬಿಕಮ್ ಎ ಜೈನ್ ಕಮ್ಯುನಿಟಿಗೆ ಅವರು ಬರೋದು. 2004ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಚಳ್ಳಕೆರೆ ಇಂದ ಮೊದಲನೇ ಬಾರಿ ಗೆದ್ದಂಥ ಗಿರಾಕಿ. ತದನಂತರದಲ್ಲಿ ಅಲ್ಲಿಂದ ಬಂದು ವಲಸೆ ಅಕ್ಕಿಯಾಗಿ ಹಿರಿಯೂರಲ್ಲಿ ನಿಲ್ತಾರೆ. ಹಿರಿಯೂರಲ್ಲಿ ನಿಂತಂಥ ಈ ಗಿರಾಕಿ ಇವನ ಅದೃಷ್ಟವೋ ಏನೋ ಗೊತ್ತಿಲ್ಲ, 2008ರಲ್ಲಿ ಗೆಲ್ತಾರೆ, ಇಂಡಿಪೆಂಡೆಂಟಾಗಿ ಗೆದ್ದ ಆ್ಯಂಡ್ ಮಂತ್ರಿ ಕೂಡ ಆದ. ಸಮಾಜ ಕಲ್ಯಾಣ ಇಲಾಖೆ ಆ್ಯಂಡ್ ದೆನ್ ಯುವಜನ ಮತ್ತು ಕ್ರೀಡೆ ಎಲ್ಲವನ್ನು ಮಾಡಿದಂಥ ಈ ಗಿರಾಕಿ ಮತ್ತು 2023ರಲ್ಲಿ ಗೆಲ್ತಾರೆ ಆ್ಯಂಡ್ ಮೌತ್ ಪೀಸ್ ಆಫ್ ಶಿವಕುಮಾರ. ಇವಂದು ಏನು ಅಂದರೆ ಭ್ರಷ್ಟಾತೀತ ಯಾವ ಪರಮಾವಧಿ ಅಂದರೆ, ಖಾಲಿ ಜಾಗಗಳೆಲ್ಲಿದೆ ಅಲ್ಲಿಗೆಲ್ಲ ಇವನು ಕಣ್ಣು ಹಾಕೋದು. ಆ್ಯಂಡ್ ದೆನ್ ಹೆಂಗೆ ಅಂದರೆ, ಬೇರೆಯವ್ರ ದುಡ್ಡಲ್ಲಿ ಬೆಂಗಳೂರಲ್ಲಿ ಎಲ್ಲೆಲ್ಲಿರುತ್ತೆ ಅಲ್ಲಿ ರೌಡಿಸಮ್ ಮಾಡಿ ಎಲ್ಲವನ್ನು ಮಾಡಿದಂಥ ಒಬ್ಬ ಅಯೋಗ್ಯ. ಆದರೆ ಇವನು ಅದು ಹೇಗೆ ಜೈನರಲ್ಲಿ ಹುಟ್ಬಿಟ್ನೋ ಗೊತ್ತಿಲ್ಲ. ಬಿಕಾಸ್ ಜೈನ ಸಮುದಾಯ ಮತ್ತು ಒಂದು ಧರ್ಮ ಅಂತ ಅಂದರೆ ಅದು ಶ್ರೇಷ್ಠ ಧರ್ಮ, ಹಿಂದೂ ಧರ್ಮದ ಥರನೇ. ಅಲ್ಲಿ ಅಹಿಂಸೆಗೆ ಹೆಸರಾದಂಥದ್ದು. ಇವನು ಬರೀ ಹಿಂಸೆ ಮಾಡ್ಕೊಂಡು ಒಬ್ಬ ಅಯೋಗ್ಯ ವ್ಯಕ್ತಿ ಅಂತಲೇ ಇವನ್ನ ಪರಿಗಣನೆಗೆ ಮಾಡ್ಬೋದು. ತದನಂತರದಲ್ಲಿ ಒಂದು ಘಟನೆ ನೆನಪಿರ್ಬೋದು ನಿಮಗೆ, 400-300 ಕೋಟಿ ಆಸ್ತಿ ಇವನು ಯಾವಾಗಲೋ ಬರೆಸ್ಕೊಂಡು, ಅದು ಏನು ಬರೆಸ್ಕೊಂಡಿದ್ದಾನೋ ಇಲ್ವೋ ವಿ ಡೋಂಟ್ ನೋ. ಬಟ್ ಅಲ್ಲಿ ಹೋಗಿ ಇವನು ಏನೇನೋ ಮಾಡ್ದ. ಆ ಹೆಣ್ಮಕ್ಳು ಕಣ್ಣೀರೇ ನರಳಿ ಸಾಯ್ತಾ ಇದ್ದಾನೆ. ನರಳಿ ಸಾಯಬೇಕು. ನಾನೀಗ ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಈ ಗಿರಾಕಿ ಅಂದರೆ ಮಾಡಿದುಣ್ಣ ಮಾರಾಯ. ಈಸ್ ಅ ಮೌತ್ ಪೀಸ್ ಆಫ್ ನಮ್ಮ ಶಿವಣ್ಣ ಅಲಿಯಾಸ್ ಡೆಪ್ಯೂಟಿ CM ಗಿರಾಕಿ ಇದನ್ನಲ್ಲ, ಶಿವಕುಮಾರ ಅವ್ರದ್ದು. ಈ ನಮಗೆ ಇರೋ ಮಾಹಿತಿ ಪ್ರಕಾರ ಈ ವ್ಯಕ್ತಿ ಆಲ್ರೆಡಿ
ಹೊಂಟೋಗಿದ್ದಾನೆ ಅಂದರೆ ತೀರೋಗಿದ್ದಾರೆ. ಅಂದರೆ ಯಾವ ರೀತಿ ಅಂದರೆ ಈ ಜೈಲಲ್ಲಿ ಇದ್ದಂಗೆ ಯಾವ ರೀತಿ ಚಿಕಿತ್ಸೆ ನಡೀತಾ ಇತ್ತು, ಒಂದು ಏನೋ ವೆಂಟಿಲೇಟ್ರ್ ತೆಗೆದ್ರೆ ಸತ್ತೋಗ್ತಾರೆ ಅಂತ ಹೇಳ್ತಾರಲ್ಲ, ಆ ರೀತಿ ಇರೋವಂಥ ವ್ಯಕ್ತಿನ ಇನ್ನೂ ಏನಕ್ಕೆ ಇಟ್ಕೊಂಡಿದ್ದಾರೆ, ಏನು ಎತ್ತ ವಿಡೋಣ್ಣು. ಬಟ್ ಒಬ್ಬ ಮಂತ್ರಿ, ಯಾರೋ ಒಬ್ಬ ಇವನಾದ್ರೇ ಬುಲೆಟಿನ್ಗಳೆಲ್ಲ ಕೊಡ್ತಾರೆ ಮಾಡ್ತಾರೆ. ಆದರೆ ಒಬ್ಬ ಮಂತ್ರಿ, ಹಾಲಿ ಮಂತ್ರಿ ಆಗಿರ್ತಕ್ಕಂಥವ್ನಿಗೆ ಯಾವ ಬುಲೆಟಿನ್ನು ಕೊಡೋಲ್ಲ, ಅಟ್ಲೀಸ್ಟ್ ಗಂಟೆಗೆ ಬೇಡ ದಿನಕ್ಕೊಂದ್ಸಲಿನೂ ಕೊಡೋಲ್ಲ ಮಾಡಲ್ಲ. ಸೊ ಹಾಗಾಗಿ ನಮಗನ್ಸೋದೇನು ಅಂದರೆ, ಏನೋ ಬೇರೆ ರೀತಿ ಈಗ ಶಿವಕುಮಾರ್ ಅವ್ರಿಗೆ ಸಂಖ್ಯಾಬಲ ಬೇಕು ಅಂದಾಗ ಹೆಬ್ಬೆಟ್ಟು ಹೊತ್ತಿಸ್ಕೋಬೋದು ಬೇಕು ಕುಮಾರಸ್ವಾಮಿ ಅವ್ರು ಹೇಳಿದ್ರಲ್ಲ, ಅದನ್ನು ಇನ್ನೊಂದು ಎಪಿಸೋಡಲ್ಲಿ ಹೇಳ್ತೀನಿ. ಆದರೆ ಒಂದಂತೂ ತಿಳ್ಕೊಳ್ಳಿ ಸ್ನೇಹಿತರೆ, ನಾವೇನು ಮಾಡ್ತೀವಿ ಅದನ್ನು ನಾವು ಉಣ್ತೀವಿ ಅನ್ನೋದಕ್ಕೆ ಈಸ್ ಅ ಬೆಸ್ಟ್ ಎಕ್ಸಾಂಪಲ್. ಒಬ್ಬ ಅಯೋಗ್ಯ ಗಿರಾಕಿ ಅಂತಲೇ ಹೇಳ್ಬೋದು. ಆ್ಯಂಡ್ ದೆನ್ ಇವಂದು ಎಲ್ಲ ಭ್ರಷ್ಟ, ಅದಕ್ಕೆ ಇವನ್ನ ಚಳ್ಳಕೆರೆಯಲ್ಲಿ ಒದ್ದೋಡಿಸಿದ್ರು. ಹಿರಿಯೂರಲ್ಲಿ ಜೈನ ಕಮ್ಯುನಿಟಿ ಆದರೂ ಹೆಂಗೆ ಗೆಲ್ತಾನೆ ಅಂತ ಅಂದರೆ ಹೊಡೆದು ಆಳ್ದಂಥ ನೀತಿ. ಆ್ಯಂಡ್ ದೆನ್ SC STಗಳು ಇವನಿಗೆ ಇರೋವಂಥ ಒಂದು ಆಶೀರ್ವಾದ ಆ್ಯಂಡ್ OBC ಇವು ಮೂರರ ಇದರಲ್ಲಿ ಗೆದ್ದು ಬೀಗಿದ್ದಾನೆ ಅನ್ನೋದನ್ನು ಬಿಟ್ಟರೆ ಭಾರಿ ಏನು ವಿಶೇಷತೆ ಇಲ್ಲ. ಸಮಾಜ ಕಲ್ಯಾಣನ ಸಮಾಜವಾಗಿ ಉದ್ಧಾರ ಮಾಡಪ್ಪ ಅಂದರೆ ತನ್ನನ್ನು ತಾನು ಉದ್ಧಾರ ಮಾಡ್ಕೊಂಡು ಅದಕ್ಕೆ ಕಿಕ್ಔಟ್ ಆದ. ಅದು ಯಾವುದೋ ಯುವಜನ ಅಂತ ಕೊಟ್ಟರು. ಈಗ ಯಾವುದೋ ಸಚಿವ ಸ್ಥಾನ ಕೊಡಬೇಕಲ್ಲ ಅಂತ ಯೋಜನಾ ಸಚಿವ ಮತ್ತು ಸಾಂಘಿಕ ಸಚಿವ ಕೊಟ್ಟಿದ್ದಾರೆ. ಅಷ್ಟು ಬಿಟ್ಟರೆ ಇವನು ಮಾಡಿರೋ ಕರ್ಮಕ್ಕೆ ಇವನು ಇನ್ನೂ ನರಳಿ ಸಾಯಬೇಕು. ಬಟ್ ಒಂದಂತೂ ನಿಜ, ಸಾಯ್ಬೇಕಾದ್ರೂ ನೆಮ್ಮದಿ ಇಲ್ಲ ನೋಡಿ ಕೆಲವರಿಗೆ. ಯಾಕೆಂದರೆ ಅಂಥ ಕರ್ಮಗಳನ್ನ ಮಾಡಿರ್ತಾರೆ. ಪ್ರತಿಯೊಬ್ಬರು ಹಿಂಗೆ ಆಗ್ಬೇಕ್ರಿ, ನಾವೇನು ಮಾಡಿರ್ತೀವಿ ಅದನ್ನು ನಾವು ಉಣ್ಬೇಕು ಅಂತ ಹೇಳ್ತಾ. ಸೊ ಇದು ಸುಧಾಕರ್ನ ಕರ್ಮಕಾಂಡ ಆ್ಯಂಡ್ ಇದು ವಾಸ್ತವ. ಸೊ ಸ್ನೇಹಿತರೆ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಆಸ್ ಯೂಶುವಲ್, ಇಟ್ಸ್ ಯುವರ್ಸ್ ಕಾರ್ತಿಕ್. ನಮಸ್ಕಾರ.